1992ರಲ್ಲಿ ಆಶ್ರಯ ಯೋಜನೆ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಫಲಾನುಭವಿಗಳನ್ನ ಆಯ್ಕೆ ಮಾಡುವಂತಹ ಗುರುತನ್ನು ನಾವು ನಿಗದಿ ಮಾಡಿ ಆಯ್ಕೆ ಮಾಡಿದಂಥವ್ರಿಗೆ ಎಲ್ಲರಿಗೂ ವಸತಿ ನಾವು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಸರ್ಕಾರದ ಈ ಹಿಂದಿನ ತೀರ್ಮಾನದಂತೆ ಪ್ರತಿಯೊಂದು ಸ್ಥಳೀಯ ಸಂಸ್ಥೆ, ಅದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿ, ನಗರ ಪಾಲಿಕೆ, ನಗರಸಭೆ ಸರ್ವೇಕ್ಷಣಾ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಕಡು ಬಡವರು, ವಸತಿ ರೈತರು, ನಿವೇಶನ ರೈತರು ಯಾರಿದ್ದಾರೆ ಅನ್ನೋದು. ಈಗ ಸುಮಾರು ನನ್ನ ಕ್ಷೇತ್ರದಲ್ಲೇ 3,000ಕ್ಕೂ ಹೆಚ್ಚು ಜನ ಸರ್ಕಾರ ನಿಗದಿಪಡಿಸಿರುವಂತಹ ಅದೇನು ಶುಲ್ಕ 10,100 ರೂಪಾಯಿನ ಕಟ್ಟಿ ಅನೇಕ ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಇದನ್ನು ತಿಳಿಪಡಿಸುವಂಥದ್ದಕ್ಕೆ ಅನೇಕ ಸಂದರ್ಭಗಳಲ್ಲಿ ಸುಮಾರು ಪ್ರತಿ ವರ್ಷ ಜಮೀನನ್ನು ಗುರುತಿಸಿ ಜಮೀನು ಖರೀದಿ ಮಾಡುವಂಥದ್ದಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮತ್ತು ಸರ್ಕಾರದಿಂದ ಹಣ ಬಿಡುಗಡೆ ಆಗಬೇಕು. ಜಮೀನು ಒಂದು ಕಡೆ ಕೊಡಲ್ಲ, ಸರ್ಕಾರಿ ಜಮೀನು ಇವತ್ತು ಎಲ್ಲೂ ಇಲ್ಲ. ಸೊ ಆ ಕಾರಣಕ್ಕಾಗಿ ಏನಾದರೂ ಒಂದು ಸ್ಪಷ್ಟವಾದಂಥ ತೀರ್ಮಾನ ಸರ್ಕಾರ ಕೈಗೊಳ್ಳಬೇಕು. ಈ ವಸತಿಗಾಗಿ ಕಾಯ್ತಾ ಇರುವಂತಹ ಫಲಾನುಭವಿಗಳಿಗೆ ವಸತಿ ಕೊಡುವಂಥದ್ದಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು. ವರ್ಷ ವರ್ಷ ನಮ್ಮಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಬರುತ್ತೆ. ಕೇಂದ್ರ ಸರ್ಕಾರದ ಜೈವಾರಣ್ಯ ಬಂದಂತಹ ಸಂದರ್ಭದಲ್ಲಿ ರಾಜ್ಯ ಸುಮಾರು 16,000 ಮನೆಗಳನ್ನ ಬಳಕೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗಿಲ್ಲ. ಯಾಕೆ ಸಾಧ್ಯ ಆಗಿಲ್ಲ ಅನ್ನೋದು ಸರ್ಕಾರ ತಿಳಿಸಬೇಕಾಗುತ್ತೆ. ಎಲ್ಲಿ ಬೇಡಿಕೆ ಇದೆ ಅಲ್ಲಿ ನಾವು ಮನೆಗಳನ್ನ ಕಟ್ಕೊಡೋಕೆ ಸಾಧ್ಯ ಆಗ್ತದೆ. ಸರ್ಕಾರ ಅನೇಕ ಮಹತ್ವವಾದಂಥ ತೀರ್ಮಾನಗಳು ಎಲ್ಲ ಸರ್ಕಾರಗಳು ಮಾಡಿದೆ. ಆಶ್ರಯ ಮನೆಗಳನ್ನ ಆ ಸಾಲ ಮನ್ನಾ ಮಾಡಿರುವಂಥದ್ದಾಗಿರ್ಬೋದು, ಜೊತೆಗೆ ಬರೀ ಕೇವಲ ಬಡವರಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಗರದಿಂದ ಹೊರಗೆ ನಾವು ಮಾಡುವಂಥದ್ದಲ್ಲ. ಅವ್ರಿಗೆ ಸ್ಪಷ್ಟವಾಗಿ ಏನಾದರೂ ಒಂದು ತೀರ್ಮಾನ ಕೊಡಬೇಕು. ಈ ವಿಚಾರದಲ್ಲಿ ಒಂದು ಬಹಳ ಮಹತ್ವದಂತಿರುವಂಥದ್ದು, ಜಮೀನು ನಾವು ಗುರುತಿಸುವಂತಹ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಅದು ತಾರತಮ್ಯ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿನಲ್ಲಿರುವಂಥದ್ದನ್ನು ಬೇರೆ ಕ್ಷೇತ್ರಕ್ಕೆ ವರ್ಗಾಯಿಸ್ತಾರೆ. ಆ ಕಡತ ಇವತ್ತು ಸುಮಾರು 6 ತಿಂಗಳಿಂದ ಮನೆ ಸಚಿವರ ಹತ್ರನೇ ಇದೆ. ಒಂದು ಸ್ಪಷ್ಟ ತೀರ್ಮಾನ ತಗೊಳ್ಳುವಂಥದ್ದು ನಾನು ಆಗ್ರಹಿಸ್ತೇನೆ. ಮಾನ್ಯ